ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆದೆ. ನಾನು ಹಾಸ್ಟೆಲ್ ಬುಕ್ ಮಾಡ್ಕೊಂಡಿದ್ದೆ. ಬಂದು ಡೈರೆಕ್ಟಾಗಿ ಚೆಕ್ ಇನ್ ಆದೆ. ಅಲ್ಲಿಂದ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನಗೆ ವರ್ಕ್ ಮಾಡಿಕೊಂಡು ಇವತ್ತು ಅಲ್ಲಿ ಇಲ್ಲಿ ಸುತ್ತಾಕಿತ್ತು. ಸೊ ಸ್ವಲ್ಪ ವರ್ಕ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಮುಂಚೆನೇ ಲಾಗಿನ್ ಆಗಿಬಿಟ್ಟು ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಸೊ ನಾನಿದ್ದೀನಿ ಇವತ್ತು ಗೋಸ್ಟ್ ಸ್ಟಾಪರ್ ಹಾಸ್ಟೆಲಲ್ಲಿ. ನಾನು ಯಾಕೆ ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಅದು ಸರ್ಪ್ರೈಸ್, ಇವಾಗಲೇ ಹೇಳೋಕ್ಕಾಗಲ್ಲ. ಸೊ ನಿಮಗೆ ಮೇ ಬಿ ಇನ್ 1 ಮಂತಲ್ಲಿ ಗೊತ್ತಾಗುತ್ತೆ. ಎಸ್, ಬಟ್ ನನಗೆ ಸ್ವಲ್ಪ ನನ್ನ ಲುಕ್ ಚೇಂಜ್ ಮಾಡಬೇಕು. ನೋಡಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಒಂಥರ ಕಾಣಿಸ್ತಾ ಇದ್ದೀನಿ. ಸೊ ಇವಾಗ ಸದ್ಯಕ್ಕೆ ಐ ಆಮ್ ವರ್ಕಿಂಗ್ ಆ್ಯಸ್ ಯು ಕ್ಯಾನ್ ಸಿ. ಬಟ್ ನಾನೊಂದು ಇವಾಗ 2 hours ಬ್ರೇಕ್ ತೊಗೊಂಡು ಹೋಗಬೇಕು. ಓಕೆ, ಐ ವಾಂಟ್ ಟು ಗ್ರೂಮ್ ಮೈ ಸೆಲ್ಫ್. ಸೊ ಕಮ್ ಜಾಯ್ನ್ ಮೀ. ಅರ್ಲಿ ಮಾರ್ನಿಂಗ್ ಲಾಗಿನ್ ಆಗಿದ್ದೀನಿ. 7:30ಗೆಲ್ಲ ಲಾಗಿನ್ ಆಗಿಬಿಟ್ಟೆ. ಸೊ ದ್ಯಾಟ್ ನನ್ನ ಡೇ ಟೈಮಲ್ಲಿ ಒಂದು 2 to 3 hours ಬ್ರೇಕ್ ತೊಗೋಬೋದು ಅಂತ. ಓಕೆ ಗೈಸ್, ನಾನು ಇವಾಗ ಹೋಗ್ತಾ ಇದ್ದೀನಿ. ಸ್ವಲ್ಪ ಜೆರಾಕ್ಸ್ ತೆಗ್ಸೋಕ್ಕಿದೆ, ಹೇರ್ ಕೇರ್, ಆಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಕ್ಕೆ. ಇದು ಕಾಣಿಸ್ತಾ ಇದ್ದೀನಿ. ಸಿಂಪಲಾಗಿ ಹೊರಟಿದ್ದೀನಿ ಬಿಕಾಸ್ ನನಗೆಲ್ಲ ಕೊಡ್ಸೋಬೇಕು, ಮಾಡಿಸ್ಕೊಂಡು ಬರ್ತೀನಿ. ಮಧ್ಯಾಹ್ನ ಲಂಚ್ಗೆ ಬುರಿಟಾ ಬೌಲ್ ತೊಗೊಂಡೆ. ಟಾಕೋ ಬೆಲ್ ಹತ್ರನೇ ಇತ್ತು. ಸೊ ಇವಾಗ ರೂಮ್ಗೆ ಹೋಗಿ ತಿನ್ನೋಣ. Eat together, okay? Guys, ಈಗ ಮತ್ತೆ ಹೋಗ್ತಾ ಇದ್ದೀನಿ. ಇವಾಗ ಆ್ಯಕ್ಚುಲಿ ನಾನು ಸಾಗೋಗ್ತಾ ಇದ್ದೀನಿ. ಇಷ್ಟು ತನಕ ನಾನು ವರ್ಕ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಈಗ ಬ್ರೇಕ್ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ ಸ್ಪಾಗೆ. ನಾಳೆಗೇನೋ ಪ್ಲಾನ್ ಇದೆ, ನೋಡೋಣ ಎಲ್ಲ ಏನೇನಾಗುತ್ತೆ ಅಂತ. ಲೆಟ್ಸ್ ಗೋ. ನಾನು ಊಬರ್ಗೂ ಬುಕ್ ಮಾಡಿದ್ದೀನಿ. ಲೆಟ್ಸ್ ಗೋ ಇನ್ ಊಬರ್ಗೂ. ನಾನು ಬ್ಯಾಂಗ್ಳೂರ್ ಸಿ. ಸೊ ಇದೇ ಹಾಸ್ಟೆಲಲ್ಲಿ ನಾನು ಉಳ್ಕೊಂಡಿರೋದು ಗೋಸ್ಟ್ ಸ್ಟಾಪ್ಸ್ ಜಯನಗರ್. ದೀಪಾವಳಿ ಹಬ್ಬದ ಹತ್ತತ್ರ ಹೋಗಿರೋದ್ರಿಂದ ಇಡೀ ಬೆಂಗಳೂರು ಲೈಟ್ ಅಪ್ ಆಗಿತ್ತು. ದಾರಿಲೆಲ್ಲ ಹೋಗಬೇಕಾದ್ರೆ ಮೀನಾ ಅಂತ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ನಾನು ಸ್ಪಾ ಮಾಡಿಸ್ಕೊತಾ ಇರೋದು ಸ್ಟ್ರೇಟ್ ಸಲೂನಲ್ಲಿ. ಸ್ವಲ್ಪ ಹೇರ್ ಕಟ್ ಕೂಡ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ ಅವರು ನನ್ನ ಕನ್ವಿನ್ಸ್ ಮಾಡಿಬಿಟ್ಟು ಹೇರ್ ಕಟ್ ಮಾಡಿದ್ರು. ಅದು ಬೇರೆ ಸ್ಟೋರಿ. ಬಟ್ ನಾನು ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಈವ್ನಿಂಗ್ ಎಲ್ಲ ಇವ್ರು 9 o'clock ತನಕ ಓಪನ್ ಇರ್ತಾರೆ. ಸೊ ಅರೌಂಡ್ 7 o'clock ಬಂದೆ. ಅರೌಂಡ್ 1 hour ಆಗುತ್ತೆ ನಿಮಗೆ ಹೇರ್ ಸ್ಪಾಗೆ. ಸ್ವಲ್ಪ ಕಟ್ ಮಾಡಿ ಅಂತ ಹೇಳಿದ್ದೆ, ಅವ್ರು ಫುಲ್ ಕಟ್ ಮಾಡಿಬಿಟ್ರು. ಶೋಲ್ಡರ್ ಲೆಂತ್ ಕಟ್ ಮಾಡಿದ್ರು. ನಂದು ಬೆನ್ ತನಕ ಬರ್ತಾ ಇತ್ತು ಕೂದಲು. ಇವಾಗ ನೋಡಿದ್ರೆ ಎಷ್ಟು ಗಿಡ್ಡ ಆಯಿತು. ಮನೇಲಿ ಸರಿಯಾಗಿ ಹೋಗಿದ್ದಾರೆ. ಇದೇ ಇಂಪಾರ್ಟೆಂಟ್ ಅಲ್ಲ. ಇದು ನೋಡಲ್ವಾ? ಜಸ್ಟ್ ನೋಡೋದು ಇಲ್ಲಿ ಮಾಡಿ ಇಲ್ಲಿಂದ ಬ್ಲಡ್ ಡ್ರೈ ಮಾಡಿ ಕೆಳಗಡೆ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಅವಾಗ ಇಲ್ಲ ನಾನು ಹೇಳ್ತೀನಿ. ಫಸ್ಟು ನಾವು ಅದನ್ನು ಸ್ಟ್ರೈಟ್ ಮಾಡ್ಬೇಕಂದ್ರೆ ನೀವು ಮನೆಯಲ್ಲಿ ಡೈರೆಕ್ಟಾಗಿ ಹಿಂಗೆ ಮಾಡಿದ್ರೆ ಸ್ಟ್ರೈಟ್ ಹಿಂಗೆ ಮಾತ್ರ ಆಗುತ್ತೆ. ಅದೊಂದು ಅರ್ಧ ಗಂಟೆ ಮತ್ತೆ ಕರ್ಜಿ ಆಗುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ಈ ಥರ ಮಾಡಬೇಕು. ಜಾಸ್ತಿನೂ ಅಲ್ಲ ನನಗೆ ಹಿಂದ್ಗಡೆ ಸ್ವಲ್ಪನೇ. ಅವಾಗ ಹಿಂಗೆ 2-3 ಸತಿ ಹಿಂಗೆ ಬಾಚಿ ಅದು ಹಿಂಗೆ ಹೊಡೆದಾಗ ಅದು 50% ಅವಾಗ ಸ್ಟ್ರೇಟ್ ಆಗುತ್ತೆ. ಆಮೇಲೆ ನೀವೇನು ಮಾಡಬೇಕು ಅಂದರೆ ಇದು ಹಿಂದ್ಗಡೆ ಇಟ್ಟು ಇಲ್ಲಿಂದ ಹಿಂಗೆ ಸ್ಲೋಲಿ ಒಂದು ತುಂಬ ಸತಿ ಮಾಡಬೇಕು ಅಂತ. ಯಾಕೆಂದರೆ ಇಷ್ಟ ಇರೋದು ನನಗೆ ಅದು ಮಾಡಿ ತುಂಬ ಸತಿ ಮಾಡ್ಕೊಂಡಲ್ಲೇ ಮಾಡಿ ಸೆಟ್ ಆದರೆ ಇನ್ನೆಲ್ಲ ಸೆಟ್ ಆದಂಗೆ ಎಫೆಕ್ಟ್ ಇರೋದೇ ಇದಿಷ್ಟು. ಬೇರೆ ಎಲ್ಲ ಇದನ್ನು ಮಾಡ್ತೀರಾ, ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಜಾಸ್ತಿ ಇದೆ. ಎಷ್ಟು ಗಿಡ್ಡ ಆಯ್ತಲ್ಲ, ಎಷ್ಟು ಉದ್ದ ಇತ್ತು. ನನಗೆ ಬಿಡಿಸ್ಕೊಂಡ್ರೆ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಕೈ.
ಅವಾಗ ಇಲ್ಲಿದಾಗ ಹಿಂಗೆ ಬರ್ತಿತ್ತು ನೋಡಿ. Watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been doing ಸ್ಪಾ ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ವಾಪಸ್ ಹೋಗ್ತಾ ಇದ್ದೀನಿ ಜಯನಗರ್ಗೆ. ನಾನು ಸ್ವಲ್ಪ ಗೋಲ್ಗಪ್ಪ ತಿನ್ನೋಣ ಅಂತ ಕ್ರೇವಿಂಗ್ಸ್ ಆಗ್ತಾ ಇದೆ. ಸೊ ಓಪನ್ ಇದ್ದರೆ ಹೋಗಿ ಗೋಲ್ಗಪ್ಪ ತಿನ್ನಬೇಕು. ಗೋಲ್ಗಪ್ಪ ಆ್ಯಕ್ಚುಲಿ ಸಿಕ್ತು, ತಿಂದೆ. ಆಮೇಲೆ ಫ್ರೈಡ್ ಮೊಮೋಸ್ ತೊಗೊಂಡೆ. ಇದು ಚೀಸ್ ಫಿಲ್ಡ್ ಮೊಮೋಸ್ ಅಂತೆ, ಫ್ರೈಡ್ ಮೊಮೋಸ್. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ. ನಾನು ಮೋಮೋಸ್ ಫ್ಯಾನ್ ಏನಲ್ಲ, ಬಟ್ ಟ್ರೈ ಮಾಡೋಣ ಅಂತ ತಂದೆ. ಒಬ್ಬಳೇ ಬೇರೆ ಇದ್ದೆ, 2-3 ಜನ ಇದ್ದಿದ್ರೆ ಶೇರ್ ಮಾಡ್ಕೊಂಡು ಹೆಂಗೋ ಖಾಲಿ ಆಗ್ತಿತ್ತು ಅನಿಸುತ್ತೆ. ಒಬ್ಳಿಗೆ ಒಂದು ತಿನ್ನೋಷ್ಟರಲ್ಲಿ ಹೊಟ್ಟೆ ತುಂಬೋಯ್ತು. ನೋಡೇ ಇಲ್ಲ ಅಲ್ಲ, ಇದನ್ನ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್. ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಇಟ್ಟಲ್ಲಿ ಹೋದರೆ ಫುಡ್ ಡೈಜೆಷನ್ ಆಗಲ್ಲ ಅಂತ. ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿಲ್ಲ, ಕುತ್ಕೊಂಡು ವರ್ಕ್ ಮಾಡಿಲ್ಲ ಅಷ್ಟೇ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಫ್ಲೋರ್ ಬಂದು ಎಷ್ಟು ಅಂದರೆ